ನಾವು ಲಕ್ಷಾಂತರ ರೂಪಾಯಿ ಸಾಲಗಳು ಮಾಡ್ಕೊಂಡಿದ್ದೀವಿ. ಗಂಡ ಕಾಯಿಲೆ, ಮಗ ಕಾಯಿಲೆ, ಆ ಮೀಟ್ರ್ ಬಡ್ಡಿ ದುಡ್ಡುಗಳು ತಗೊಂಡಿದ್ದೀವಿ. ದಿಢೀರ್ ಅಂತ ಬಂದು ನೀವು ಫುಟ್ಪಾತ್ ಅವ್ರು ಎತ್ತೀರಿ ಅಂದರೆ ನಾವಿಲ್ಲಿ ಹೋಗೋದು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನಾವೇನು ಮಾಡೋದು? ನಮಗೇನು ಬೇರೆ ಏನನ್ನ ಓದಿದ್ದೀವ ಬರೆದಿದ್ದೀವ? ಅದರಲ್ಲಿ ಇವಾಗ ಒಂದು ಕಾನೂನು ಏನಾಗ್ಬಿಟ್ಟಿದೆ, ಲೈಟ್ ಬಿಲ್ಗೆ ಆಧಾರ ಕಾರ್ಡ್ ಬೇಕು, ವೋಟರ್ ಐ ಡಿ ಬೇಕು, ಪಾನ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು. ನಾನು ರೇಷನ್ ಕಾರ್ಡೇ ಮಾಡಿಸ್ಕೊಂಡಿಲ್ಲ. ಅಣ್ಣನ ಟಿ ಸಿ ಬೇಕು ರೇಷನ್ ಕಾರ್ಡ್ ಮಾಡ್ಸೋಕ್ಕೆ ಅಂದರು. ನಮಗೆ ಟಿ ಸಿ ಇಲ್ಲ, ನಮ್ಮ ಅಣ್ಣ ತಮ್ಮದಿರು ಓದಿಲ್ಲ, ರೇಷನ್ ಕಾರ್ಡ್ ಮಾಡಿಸಿಲ್ಲ. ನಾವು ಹೆಂಗೆ ತರೋದಿಲ್ಲ? ಅದರಲ್ಲಿ ಮನೆ ಪತ್ರ ಬೇರೆ ಬೇಕು ಅಂತಾರೆ. ಮನೆ ಕೊಟ್ಟಾಗಿಂದ ನಮಗೆ ಪತ್ರನೇ ಕೊಟ್ಟಿಲ್ಲ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಏನು ರೀ ಮಾಡೋದು ನಾವು? ಒಂದು ಕಡೆ ಏನು ಹಿಂಗೆ ದೇಶ ಆಳೋರು ಹಿಂಗೆ ಬಂದ್ಬಿಟ್ರೆ ನಾವು ಎಲ್ಲಿ ಬಡವ್ರು ಬಗ್ರು ಹೋಗೋದು? ಏನೋ ಮನೆಗಳಲ್ಲಿ ದೊಡ್ಡ ಅನುಕೂಲವಾಗಿದ್ದರೆ ನೀವು ಹೇಳ್ದಂಗೆ ಎಲ್ಲ ಎತ್ಕೊಳ್ಳೋಣ. ನಾವು ಫುಟ್ಪಾತ್ ಮೇಲೆ ಜೀವನ ಮಾಡೋದು. ಫುಟ್ಪಾತ್ ಹಂಗೆ ಇರೋದು ನಮ್ಮ ಮನೆಗಳು. ಇವರೆಲ್ಲ ಹೇಳೋ ಥರ ಕೋಟ್ಯಾಧಿಪತಿಗಳು ನಾವಲ್ಲ. ದಿನ ದುಡಿಯೋದು, ಕಂಡವ್ರಿಗೆ ಬಡ್ಡಿ ಕಟ್ಟೋಕ್ಕಾಯ್ತಿಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರ್ವ ನಾಷ್ಟ ಮಾಡಬೇಕು. ಈ ಫುಟ್ಪಾತ್ ಮಾಡಿದ್ಮೇಲೆ ಅಲ್ಲಿ ಇಲ್ಲಿ ಆಯ್ಕೊಂಡು ತಿಂದವರೆಲ್ಲ ಬಂದು ಅಂಗಡಿಗಳು ಹಾಕೊಂಬಿಟ್ರು. ಅದಕ್ಕೆ ಜಾಸ್ತಿ ಆಯಿತು, ಓಡಾಡೋರಿಗೆ ತೊಂದರೆ ಆಯಿತು. ಮೊದಲಿದ್ದವರೇ ಇದ್ದಿದ್ರೆ ಇಷ್ಟ ಆಯ್ತಾನೆ ಇರಲಿಲ್ಲ. ಬೇರೆ ಕಡೆಯಿಂದ ಬರ್ತಾರೆ ಅಂತೀರಾ? ಹೌದು, ಬೇರೆ ಕಡೆಯಿಂದ ತಮಿಳ್ನವ್ರವ್ರೆ, ಹಿಂದಿಯವ್ರವ್ರೆ, ಎಲ್ಲ ಅದರಿಂದನೇ ಜಾಸ್ತಿ ಆಗಿರೋದು ಜನ. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಇವ್ರು ನಮ್ಮಂಥವ್ರಿಗೆ ಹಿಂಗೆ ಮಾಡ್ಬಿಡ್ತಾರಲ್ಲ ಅನ್ನೋದು ಒಂದೇ ಬೇಜಾರು. ಮತ್ತು ರೇಷನ್ ಕಾರ್ಡ್ ಅಂತ ಇವಾಗ ಹೇಳ್ತಾವ್ರೆ. ಅದೇನೋ ಅಣ್ಣನ ಟಿ ಸಿ ಬೇಕು ಅಂತಾರೆ. ಓದಿರೋರು ಏನು ಮಾಡೋದು? ಟಿ ಸಿ ಹೇಳ್ತಾರೋದು. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ನಾನು ರೇಷನ್ ಕಾರ್ಡೇ ಮಾಡಿಸ್ಕೊಂಡಿಲ್ಲ. ನಮ್ಮ ಯಜಮಾನ ಸತ್ತ 6 ವರ್ಷ ಆಯಿತು. ಪಿಂಚಣಿ ಮಾಡಿಸ್ಕೊಳ್ಳೋದು, ರೇಷನ್ ಕಾರ್ಡ್ ಇದ್ದರೆ ಮಾಡ್ಕೊಡ್ತೀವಿ ಅಂತಾರೆ. ನಾವು ಪಿಂಚಣಿನೂ ಮಾಡಿಸ್ಕೊಂಡಿಲ್ಲ. ನಾವೇನು ಮಾಡೋದು? ನಾವಿವಾಗ ಹೆಂಗೆ ಮಾಡೋದು ಹೇಳಿ ನೋಡೋಣ. ಆ ರಾಜಕೀಯದವ್ರನ್ನೇ ಕೇಳೋಣ, ಹೆಂಗೆ ಮಾಡೋದು ನಾವು? ಅಲ್ಲ ರೀ, ನಾವು ನಮ್ಮ ಮನೆ ನೋಡಿ ಜೋಪಡಿ ರೀ ನೋಡಿ. ಏನಕ್ಕೆ ಮಾಡಿಸ್ಕೊಳ್ಳ? ಅಣ್ಣನ ಟಿ ಸಿ ಬೇಕು ಅಂತಾರೆ. ನಮ್ಮ ಅಣ್ಣ ಓದಿಲ್ಲ. ಆ ಕಾಲದವ್ರು ಯಾರು ಓದಿರ್ತಾರೆ? ಅವಾಗೆಲ್ಲ ಓದಿರ್ತಾರೆ. ಇವಾಗನೇ ಎಲ್ಲ ಇಂಗ್ಲೀಷೇ ಬೇಕು ಅಂತಾರೆ. 1 ಲಕ್ಷ ಆದರೂ ಕೊಡೋಕೆ ರೆಡಿ. ಅವ್ರು 10 ರೂಪಾಯಿ ಕೊಡೋಕೆ ಆಯ್ತಾ ಇರಲಿಲ್ಲ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನು ಸಂತೋಷದಲ್ಲಿಲ್ಲ. ಓದಿಲ್ಲ, ಆ ಟಿ ಸಿ ಇಲ್ಲದೆ ಒಂದು 20 ಸತಿ ಓದೆ. ಯಾವಾಗ ನಾವು ಹೋಗೋ ಸರ್ವರ್ ಇಲ್ಲ ಅಂತಾರೆ. ಅಲ್ಲಿ ವಾಪಸ್ ಬಂದು ಇನ್ನೇನು ಮಾಡೋದು? ಇದ್ರೆ ಇದ್ದಂಗೆ ಆಗಲಿಲ್ಲ. ಈಗ ಭಯ ಹತ್ಕೊಂಬಿಟ್ಟಿದೆ. ರೇಷನ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಪಾನ್ ಕಾರ್ಡ್ ಬೇಕು, ವೋಟರ್ ಐ ಡಿ ಬೇಕು. ಎಲ್ಲಿ ತರೋದು ನಾವು ಅದನ್ನೆಲ್ಲ? ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.